ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮನೆ ಮಗಳು ಸುಜಾತ. ಅವತ್ತು ಏನಪ್ಪ ರೆಸಿಪಿ ಅಂತಂದರೆ ಇವತ್ತು ರೇಷನ್ ಅಕ್ಕಿ ಒಳಗೆ ಪಲಾವ್ ಮಾಡಬೇಕು ಅಂತ ಮಾಡೇನಿ. ಆ ರೆಸಿಪಿ ನೀವು ನೋಡ್ಕೇರಿ ನಿಮ್ಮ ಮನೆ ಒಳಗೆ ನೀವು ಟ್ರೈ ಮಾಡಿಕೊಂಡು ಆ ರೇಷನ್ ಅಕ್ಕಿ ಪಲಾವ್ ತಿಂದ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಅದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡೇನಪ್ಪ ಅಂತಂದ್ರೆ ಒಂದು ಈರುಳ್ಳಿ ತಗೊಂಡನಿ, ಮತ್ತು ಒಂದು ಟೊಮೊಟೊ ಹಣ್ಣು, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಸೌತೆಕಾಯಿ, ಕೊತ್ತಂಬರಿ, ಮತ್ತು ಪೇಸ್ಟು ಏನು ಇಟ್ಕೊಂಡನಪ್ಪ ಅಂತಂದ್ರೆ ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ ಹಾಕಿ ಸರಿಯಾಗಿ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡನಿ. ಆಲ್ರೆಡಿ ಇಲ್ಲೇ ಗ್ಯಾಸಿನ ಮೇಲೆ ಕುಕ್ಕರ್ ಇಟ್ಟನಿ. ಎಣ್ಣೆ ಕಾಯಿತು, ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಕಟ್ ಮಾಡಿರೋಂಥ ತರಕಾರಿ ಎಲ್ಲ ಹಾಕಿ ಇವಾಗ ಅದು ಒಂದೆರಡು ನಿಮಿಷ ಬೇಯಬೇಕಲ್ಲ. ಅದು ಒಂದೆರಡು ನಿಮಿಷ ಬೆಂದಾದ್ಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಅದ್ರದ್ದು ಪೇಸ್ಟನ್ನು ಹಾಕಿ ಒಂದು ನಿಮಿಷ ಕಡ್ಡಾಡ್ಬೇಕ್ರಿ. ಸ್ಪೂನ್ ತಗೊಂಡು ಕಡ್ಡಾಡಿ ನಮ್ಮ ಮನೆ ಒಳಗೆ ಯಾವ ಮಸಾಲೆ ಇದಾವೋ ಅವನ್ನ ಹಾಕಬೇಕು. ನಮ್ಮ ಮನೆ ಒಳಗೆ MTR ಮಸಾಲೆ ಇತ್ತು, ಮಸಾಲೆ ಹಾಕಿದೆ. ಒಂದು ಅರ್ಧ ಸ್ಪೂನು ಅರ್ಶಿಣದ ಪುಡಿ ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಉಪ್ಪು ಹಾಕಿದ್ಮೇಲೆ ನಮಗೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋಬೋದು, ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋಬೋದು. ಬಟ್ ನಾನು ಸಕ್ಕರೆನ ಹಾಕಿದೆ. ಇವಾಗ ಅದು ಒಂದು ನಿಮಿಷ ಬೇಯಬೇಕು. ಅದು ಒಗ್ಗರಣೆ ಬೇಯೋವರೆಗೂ ನಾವು ರೇಷನ್ ಅಕ್ಕಿ ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕು. 3 ರಿಂದ 4 ಸಾರಿ ತೊಳ್ಕೊಬೇಕು. ಅಂದ್ರೆ ಧೂಳು ಭಾಳ ಇರ್ತವಲ್ಲ, ಹಾಗಾಗಿ 3 ರಿಂದ 4 ಸಾರಿ ಅಂತ ಕ್ಲೀನಾಗಿ ತೊಳಿಬೇಕು. ತೊಳೆದ ಮೇಲೆ ಒಗ್ಗರಣೆ ಆಲ್ರೆಡಿ ಬೆಂದು ಎಣ್ಣೆಲ್ಲ ಮೇಲೆ ಬಂದುಬಿಟ್ಟೈತಿ. ಇವಾಗ ಅಕ್ಕಿ ತೊಳೆದಿದ್ಮೇಲೆ ಆ ಅಕ್ಕಿ ಎಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ನಮಗೆ ನೀರು ಎಷ್ಟು ಪ್ರಮಾಣದೊಳಗೆ ಬೇಕು ಅಷ್ಟನ್ನು ನಾವು ನೀರನ್ನು ಹಾಕ್ಕೋಬೇಕು ಪಲಾವಿಗೆ. ಅಂದರೆ ಇದು ರೇಷನ್ ಅಕ್ಕಿ ಎಲ್ಲ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಕತಿ. ಹಾಗಾಗಿ ನಮ್ಮ ಮಕ್ಕಳು ತಿಂತಾವಲ್ಲ, ಹಾಗಾಗಿ ಒಂದು ಮೀಡಿಯಮ್ ನಾನು ನೀರು ಹಾಕಿದೆ. ನಿಮ್ಮ ಮನೆ ಒಳಗೆ ನೀವು ಯಾವ ಥರ ತಿಂತೀರಿ ಅದ್ರ ಪ್ರಕಾರ ನೀವು ನೀರನ್ನು ಹಾಕ್ಬೋದು. ಇವಾಗ ಕುಕ್ಕರ್ ಬಾಯಿ ಯಾವಾಗ ಕ್ಲೋಸ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ನೀರು ಸ್ವಲ್ಪ ಮಳ್ಳಬೇಕ್ರಿ. ಈ ಟೈಪು ಮಳ್ಳಾಕೆ ಬಂದಾಗ ನಾವು ಕುಕ್ಕರ್ ಬಾಯನ್ನು ಕ್ಲೋಸ್ ಮಾಡಿದ್ರೆ ಅಂದರೆ ಜಲ್ದಿ ಸಿಟಿ ಆಗ್ತೈತಿ, ಜಲ್ದಿನ ಅಳ್ತತಿ ಅನ್ನ. ಅದಕ್ಕೋಸ್ಕರನ ಸ್ವಲ್ಪ ಕುದಿ ಬಂದಮೇಲೆ ನಾವು ಕುಕ್ಕರ್ ಬಾಯನ್ನು ಕ್ಲೋಸ್ ಮಾಡಬೇಕು. ಇವಾಗ ಪಲಾವು ರೆಡಿ ಆಯ್ತು ರೀ. ಸೊಸೈಟಿ ಅಕ್ಕಿನೂ ಅಂತಾರೆ, ರೇಷನ್ ಅಕ್ಕಿನೂ ಅಂತಾರೆ. ಒಂದು 2 ಅಂತೂ ಸಿಟಿ ಆಗೋವರೆಗೂ ಬಿಟ್ಟಿದ್ದೆ. ನಿಮ್ಮ ಮನೆ ಒಳಗೆ ನೀವು 2 ಆದರೂ ಓಡಿಸ್ಕೋಬೋದು, ಇಲ್ಲ 3 ಸಿಟಿ ಆಗೋವರೆಗೂ ಬಿಡ್ಬೋದು. ನಾನು 2 ಸಿಟಿ ಆಗೋವರೆಗೂ ಬಿಟ್ಟಿದ್ದೆ. ಆಲ್ರೆಡಿ ಇವಾಗ ಪಲಾವ್ ಆಯಿತು, ಟೇಸ್ಟ್ ಮಾಡಬೇಕಲ್ಲ, ಹಾಗಾಗಿ ಯಾವ ಥರ ಆಗೈತಿ ಅನ್ನೋದನ್ನು ಇವಾಗ ನೋಡೋಣಂತ ಬರ್ರಿ. ನಂಗಂತೂ ರೇಷನ್ ಅಕ್ಕಿ ಪಲಾವ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಈ ಸೋನಾ ಮಸೂರಿ ಅಕ್ಕಿ, ಬಾಸುಮತಿ ರೈಸ್ ಇದ್ರೊಳಗೆ ಮಾಡ್ತಾರಲ್ಲ ಆ ಪಲಾವ್ ನಂಗೆ ಭಾಳ ಇಷ್ಟ ಆಗೋದಿಲ್ಲ ಜಾಸ್ತಿ. ನಾನು ಮನೆ ಒಳಗೆ ಪಲಾವ್ ಮಾಡಿದ್ರೆ ಈ ಸೊಸೈಟಿ ಅಕ್ಕಿ ಒಳಗೆ ಪಲಾವ್ ಮಾಡ್ತೀನಿ. ಭಾಳ ಟೇಸ್ಟ್ ಮಸ್ತ್ ಆಕತಿ. ಇದಕ್ಕೆ ಮೊಸರುಗಾಯಿ ಮಾಡ್ಕೋಬೇಕ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇವಾಗ ನೋಡಿದ್ರಲ್ಲ ಎಷ್ಟು ಉದುರಾಗೈತಿ. ಒಂದು ಮೀಡಿಯಮ್ ಆಗೈತಿ, ಅಂದ್ರೆ ಭಾಳ ಉದುರಾಗಿಲ್ಲ. ನಮಗೆ ಈ ಥರನ ಇದ್ದರೆ ಚೆನ್ನಾಗಿ ತಿನ್ನೋಕೆ ನಮ್ಮ ಮನೆ ಒಳಗೆ ಎಲ್ಲರೂ ಈ ಥರ ಇದ್ರೇ ಇಷ್ಟಪಡ್ತಾರೆ. ಇವಾಗ ಪಲಾವ್ ಅಂತೂ ಪ್ಲೇಟಿಗೆ ಹಾಕೊಂಡೆ, ಅದ್ರ ಜೋಡಿ ಮಿರ್ಚಿ ಇದ್ರಂತೂ ಇನ್ನೂ ಮಸ್ತ್ ಟೇಸ್ಟ್ ಆಕತಿ. ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಟೇಸ್ಟ್ ಆಕತಿ. ಮಿರ್ಚಿನ ನಮ್ಮ ಮನೆಯ ಕೊಟ್ಟು ಕಳಿಸಿದ್ರಂದ್ರೆ ಅಂಗಡಿ ಒಳಗೆ ಮಾಡ್ತಾರಲ್ಲ ಡೈಲಿ ಬೆಳಗ್ಗೆ. ನಮ್ಮ ಸಿಂಚು ನಿನ್ನೆ ಊರಿಂದ ಬಂದಿಲ್ಲ, ಹಾಗಾಗಿ ನಮ್ಮ ಮನೆಯವರು ಕಟ್ ಕಳಿಸಿದ್ರು. ಇವಾಗ ಟೇಸ್ಟ್ ನೋಡ್ಬೇಕಲ್ಲ ರೇಷನ್ ಅಕ್ಕಿ ಪಲಾವಿನ ಟೇಸ್ಟು ಹೆಂಗೈತಿ ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ. ನಾನು ಯಾವ ಥರ ಮಾಡೀನಿ ಪಲಾವ ಇದೇ ಥರನ ನಿಮ್ಮ ಮನೆ ಒಳಗೆ ಟ್ರೈ ಮಾಡೋದೇನ್ರಿ, ಮಾಡ್ಕೊಂಡು ತಿನ್ನಿರಿ, ಭಾಳ ಟೇಸ್ಟ್ ಆಕತಿ. ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಸರಿಯಾಗಲ್ಲ ಅಂತ ನೀವು ಅನ್ಕೊಂತೀರಿ, ಅದರಂಥ ಟೇಸ್ಟು ಯಾವುದೂ ಆಗಲ್ಲ ನೋಡಿರಿ. ಅನ್ನನೂ ಭಾಳ ಚಲೋ ಆಗ್ತೈತಿ, ಈ ಥರ ಪಲಾವೂ ಭಾಳ ಚಲೋ ಆಗ್ತೈತಿ. ಹಾಗಾಗಿ ನಾವು ಜಾಸ್ತಿ ಇದನ್ನು ಮಾಡ್ತೇವೆ. ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿರಲ್ಲ ವಿತ್ ಹರಿಪ್ರಿಯ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿರಿ. ನನ್ನ ಮುದ್ದಿನ ಮಕ್ಕಳು ಇಬ್ಬರು ಆಟ ಆಡಕ್ಕಿದ್ದಾರೆ. ಸಿಂಚು ಅಲ್ಲಿ ಪಪ್ಪುಗೆ ಜಗಳ ತಗ ನೋಡ್ರಿ. ಅದ್ರೊಳಗೆ ಹಾಕ್ಯಂತೀಯ, ಇದ್ರೊಳಗೆ ಹಾಕ್ಯಬೇಕು ಇದ್ರ ಹಾಕ್ಯಬೇಕು. ಇವು ಒಂದು ಇದರ್ಧ ಇದು ಸಣ್ಣದೈತಿದೆ ಹಿಡಿಯೋದು ಇದರ್ಧ ಆಕಿಗೆ ಹಾಕೊಡು. ಮತ್ತೆ ಏನಂದ್ರು ಕಾಲಿಗೆ ಅದ ತೆಗಿಸ್ಬೇಕು ಎಕ್ಸ್ಟ್ರಾ
ನಾನು ತೊಡಕೆ ಐತಿ ಏನೋ ಕಾಣ್ತೈತಿ ನೋಡಿದ್ನ ನೋಡ್ಲೇನ ಎಲ್ಲ ಸೀಪ್ಗೆ ಹೆಂಗೆ ಸೀಪದ ತೋರ್ಸಕಿ ಮತ್ತು ಹಿಂಗೆ ಎದಕ್ಕೆ ಬೇಕು ಅದು ಪಡ್ಪಾಟ್ಲಿ ತಿನ್ನೋ ನಿನಗೆ ಎಂತ ತಂದೆ ಸಣ್ಣ ನೋಡಿ